ದೇವರ ಶಕ್ತಿ ಪ್ರಕಟ ಆದಾಗಲೇ, ದೇವ ವಲ್ಲಮೆ வெளிப்பட்ட போதெல்லாம் ದೇವರ ಮಹಿಮೆ ಪ್ರಕಟ ಆಗುತ್ತೆ. ದೇವ ಮಹಿಮೆ வெளிப்படும். ಜನಗಳೆಲ್ಲರೂ ಆ ಮಹಿಮೆ ಕಡೆಗೆ ಬರ್ತಾರೆ. ಜನங்க அந்த மகிமை பக்கம் வருவாங்க. ಜನಗಳೆಲ್ಲರೂ ಆ ಮಹಿಮೆ ಕಡೆಗೆ ಬರ್ತಾರೆ. ಜನங்க அந்த மகிமை கிட்ட வருவாங்க. ಆಮೆನ್. ಆಮೆನ್. ನಾವು ಕೇಳೋದಂದ್ರೆ ಏನಾಗಿದೆ? ನಾನು வேண்டுவதென்ன என்ன? ನಮ್ಮೆಲ್ಲ ಅಗತ್ಯಗಳನ್ನು ನಾವು ದೇವರ ಹತ್ರ ನಾವು ತೆಗೆದುಕೊಂಡು ಬರುವಂತದ್ದು, ಎಲ್ಲ தேவைகளை ಅವರ கிட்ட கொண்டு வருவது, ದೇವರ ಹತ್ರ ಎದುರು ನೋಡುವಂತದ್ದು, தேவன் கிட்ட எதிர்பார்ப்பது, ನಮ್ಮ ನೀಡ್ಗಳನ್ನ, ಅಗತ್ಯಗಳನ್ನ, ನಮ್ಮ தேவைகளை, ನಮ್ಮ ಡಿಸೈರ್ಸ್ ಗಳನ್ನ, ನಾವು ಏನು ಆಸೆ ಪಡ್ತೀವಿ நம்ம ಅದನ್ನ, எதை ஆசைப்படுகிறோம், ನಮ್ಮ ಬರ್ಡನ್ಸ್ ಗಳನ್ನ நம்முடைய ದೇವರ ಹತ್ರ ஆசைகளை ಹೇಳೋದಾಗಿದೆ. தேவன் கிட்ட சொல்றது. ಅದಕ್ಕೆ ಬೈಬಲ್ ಹೇಳ್ತಾ ಇದೆ, ಮತ್ತ 7:7 ಕೇಳು ಆಗ ಕೊಡಲ್ಪಡುವುದು ಅಂತ. ಮತ್ತೆ 7 சொல்லுது, ನೀ ಕೇಳು ಅದು ಕೊಡಲ್ಪಡುವುದು சொல்லப்படுகிறது. ಆಮೆನ್. ಹalleluya. ಯೋಹಾನ 14:13 ಹೇಳ್ತಾ ಇದೆ. ಯೋಹಾನ 14:13 சொல்லுகிறது. 14:13 ಹೇಳ್ತಾ ಇದೆ. 14:13 சொல்லுகிறது. ನೀವು ಬಂದು ನನ್ನ ನಾಮದಲ್ಲಿ, ನನ್ನ ಹೆಸರಿನಲ್ಲಿ ಏನೆಲ್ಲ ಕೇಳ್ತಿರೋ ಅದನ್ನ ನಾನು ಮಾಡ್ತೀನಿ ಅಂತ என்னுடைய நாமத்தை எதெல்லாம் கேட்பீங்களோ அதை நான் நாமத்தை செய்வேன்னு சொல்லுகிறார். ನಾವು ಯಾಕೋಸ್ಕರ ನಾವು ಕೇಳ್ತೀವಿ? எதற்காக நாம் கேட்கிறோம்? ನಮ್ಮ ಆಶೀರ್ವಾದಕ್ಕೋಸ್ಕರ ನಾವು ಕೇಳ್ತೀವಿ. ನಮ್ಮ ಆಶೀರ್ವಾದಕ್ಕೆ ಕೇಳ್ತೀವಿ. ನಮ್ಮ ಕುಟುಂಬಕ್ಕಾಗಿ ಕೇಳ್ತೀವಿ. ನಮ್ಮ ಕುಟುಂಬಕ್ಕಾಗಿ ಕೇಳ್ತೀವಿ. ನಮ್ಮ ಅಗತ್ಯಗಳಿಗೋಸ್ಕರ ನಾವು ಕೇಳ್ತೀವಿ. ನಮ್ಮ தேவைக்காக கேட்கிறோம். ಇದೆಲ್ಲ ಕಾರ್ಯಗಳಿಗೋಸ್ಕರ ನಾವು ಕೇಳಲು ನಾವು ಪ್ರಾರಂಭಿಸ್ತೀವಿ. தேவைகளுக்காக கேட்க ஆரம்பிக்கிறோம். ಬೈಬಲ್ ಹೇಳ್ತಾ ಇದೆ, ದೇವ ಜನಗಳೇ, பைபிள் சொல்ற தேவ ஜனமே, ನೀವು ಕೇಳೋದಕ್ಕಿಂತಲೂ ಹೆಚ್ಚಾಗಿ நீங்கள் வேண்டுவதற்கும் அதிகமாக ದೇವರು ಕಾರ್ಯ ಮಾಡಲು ಪ್ರಾರಂಭಿಸ್ತಾರೆ. தேவன் செயல்பட ஆரம்பிப்பார். ಎರಡನೇದಾಗಿ ನಾವು ಯೋಚಿಸೋದಕ್ಕಿಂತಲೂ இரண்டாவதாக ನಾವು நினைப்பதற்கும் அதிகமாக ನಮ್ಮ ಮನಸ್ಸಲ್ಲಿ ಏನು ಕಲ್ಪನೆ ಮಾಡ್ಕೊಳ್ತೀವಿ, ನಮ್ಮ ಮನಸ್ಸಿದೆ ಕಲ್ಪನೆ செய்கிறோம், ನಾವು ಏನು ನಿರೀಕ್ಷಿಸ್ತೀವೋ, எதை எதிர்பார்க்கிறோம், ನಮ್ಮ ಕನಸುಗಳು ಬಂದು ಏನನ್ನಾಗಿದೆಯೋ, ನಮ್ಮ ಕನವು ಎದುವಾ ಇருக்கு, ಇಮ್ಯಾಜಿನೇಷನ್ಸ್ ಗಳು, ನಮ್ಮ ಕಲ್ಪನೆ, ಇದೆಲ್ಲ ಥಿಂಕ್ ಮಾಡುವಂತದ್ದಾಗಿದೆ. ಇದೆಲ್ಲ ಯೋಚಿಪದಾಗಿದೆ. ಬಟ್ ದೇವರು ಹೇಳ್ತಾ ಇದ್ದಾರೆ, ದೇವನ್ சொல்லுகிறார், ನಿನ್ನ ಆಲೋಚನೆ ಬೇರೆ, ನನ್ನ ಆಲೋಚನೆ ಬೇರೆ. உன்னுடைய நினைவு வேறு, என்னுடைய நினைவு வேறு. ಆಮೆನ್. ಆಮೆನ್. ಆಕಾಶಕ್ಕೂ ಭೂಮಿಗೆ ಎಷ್ಟು ದೂರ ಇದೆಯೋ, ವಾನಕ್ಕೂ ಭೂಮಿ ಎತ್ತನೆ ದೂರ, ನನ್ನ ಆಲೋಚನೆಗಳು ಆ ರೀತಿಯಾಗಿ ದೂರ ಆಗಿದೆ. என் நினைவுகள் அத்தனை தூரமாக இருக்கு. ಹalleluya. ಹೇಳ್ತಾ ಇದ್ದಾರೆ, ದೇವನ್ சொல்லுகிறார், my thoughts are not your thoughts. என்னுடைய நினைவு உன்னுடைய நினைவு அல்ல. ದೇವರ ಯೋಚನೆ ಬೇರೆ, ನಮ್ಮ ಯೋಚನೆ ಬೇರೆ. ದೇವರ ಯೋಚನೆ ಬೇರೆ, ನಮ್ಮ ಯೋಚನೆ. ನಮ್ಮ ಯೋಚನೆಗೆ ಒಂದು ಲಿಮಿಟ್ ಇದೆ. ನಮ್ಮ ಯೋಚನೆಗೆ அளவு இருக்கு. ನಮ್ಮ ಯೋಚನೆಗೆ ಒಂದು ಲಿಮಿಟ್ ಇದೆ. பாருங்க, கவனிங்க, நம்ம யோசனைக்கு அளவு இருக்கு. No limitation for God's ஆனா தேவனுடைய ஆலோசனைக்கு அளவே இல்ல. ஹalleluya. ஹalleluya. ಅದರ ಅರ್ಥ ನಿಮ್ಮ ಬಗ್ಗೆ ನೀವು ಒಂದರಾಗಿ ಯೋಚಿಸ್ತೀರಾ, உங்க பத்தி ஒண்ணே யோசிப்பீங்க. ದೇವರು ನಿಮ್ಮ ಬಗ್ಗೆ 100ರಷ್ಟು ಆತನ ಯೋಚನೆ ಮಾಡ್ತಾರೆ. ஆண்டவர் உன்னை குறித்து 100 மடங்கு யோசிப்பார். ನೀವು ಒಂದು ಸಾಕು ಅಂತ ದೇವರ ಹತ್ರ ಕೇಳ್ತೀರಾ. ஆண்டவர் ஒன்னு போதும் கேப்பீங்க. ನಿಮಗೋಸ್ಕರ 100 ದೇವರು ಇಟ್ಟಿದ್ದಾರೆ. ஆண்டவர் உனக்காக 100 வைத்திருப்பார். ಆಮೆನ್. ஆமென். ஹalleluya. ஹalleluya. ಒಂದು ಸೇವಕರು ದೇವರೇ ನನಗೆ ಫ್ಲೈಟ್ ಬೇಕೇ ಬೇಕು ಅಂತ ಕೇಳ್ತಾ ಇದ್ರು. ஆண்டவர் ஒரு சைட் எனக்கு வேண்டே வேண்டும் ஆண்டவரே. ದೇವರು ಒಂದಿನ ಏರ್ಪೋರ್ಟ್ ಅವರು ಕೊಟ್ಟರಂತೆ. ಇರುವಂತದ್ದು ಎಷ್ಟೋ ಫ್ಲೈಟ್ ಗಳಿಗೆ ಅವ್ರ ಹತ್ರ ಇದೆ. ஓ, ஒருவேளை தேவன் ஏற்படுத்தல எத்தனை ஃளைட் வந்து இறங்கலாம். ஹalleluya. ஹalleluya. சோ எங்க இருக்கு பாஸ்டர், சைக்கிள் நிக்க வைக்கிறதுக்கு இடம் இல்ல. அது நம்முடைய சிந்தை. பாருங்க, சொல்லுங்க, சைக்கிள் நிக்க இடம் இல்ல, அது நம்முடைய யோசனை. ஹalleluya. ஹalleluya. சோ ಏನಾದರೂ ದೇವರು ನಿಮಗೆ ಫ್ಲೈಟ್ ಕೊಡ್ತೀನಿ ಅಂತ ಹೇಳಿದ್ರೆ, தேவன் ஃளைட் கொடுக்கணும்னா ಮೊದಲು ಬಿಡ್ರಿ, ನಂಬ್ರಿ. ಅದು ಸಿರಿಕಾದೀங்க, ವಿಶ್ವಾಸ. ಅದನ್ನ ಅದ ವಿಶ್ವಾಸ. ದೇವರು ಏನಾದರೂ ನಿಮಗೆ ಬಿಲ್ಡಿಂಗ್ ಕೊಡ್ತೀನಿ ಅಂತ ಹೇಳಿದ್ರೆ, ದೇವರು ಕಟ್ಟಡ ತರನ್ சொன்னா ನಂಬ್ರಿ ಅದನ್ನ. ಅದು ವಿಶ್ವಾಸಿங்க. ಆಮೆನ್. ಆಮೆನ್. ನಿಮ್ಮ ಕೈಯನ್ನ ನಂಬೇಡ್ರಿ, ಉங்க ಕೈಯ ನಂಬಾದೀங்க. ನಿಮ್ಮ ಸ್ವಂತ ಬಲನ ನಂಬೇಡಿ, ಸ್ವಂತ ಬಲத்தை ನಂಬಾದೀங்க. ಜನಗಳನ್ನ ನಂಬೇಡಿ, ಜನಗಳ ನಂಬಾದೀங்க. ನಿಮ್ಮ ಏಜ್ ನ ನಂಬೇಡಿ, உங்க வயதை நம்பாதீங்க. believe God what he says. ஓ, தேவனை விசுவாசிங்க, நம்புங்க, அவர் செய்வார். believe the word of God. தேவ வார்த்தை விசுவாசிங்க. ಆಮೆನ್. ಆಮೆನ್. ಅಬ್ರಹಾಮನ ದೇವರನ್ನ ನಂಬಿದ. ಅಬ್ರಹಾಮ್ ದೇವರನ್ನ ವಿಶ್ವಾಸಿಸಿದ. ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಅಂತ அந்த விசுவாசம் தேவன் பார்வைக்கு நீதிமான் என்னப்பட்ட. ಯಾವ ರೀತಿಯಾಗಿ ದೇವರನ್ನ ಅಬ್ರಹಾಮನ ನಂಬಿದ? எப்படியாக அபிரகாம் ದೇವರು ಇಲ್ಲದನ್ನ ಇರುವಾಗೆ ಮಾಡ್ತಾರೆ. என் தேவன் இல்லாத இருக்கிற ಸತ್ತದಕ್ಕೆ ಜೀವವನ್ನು ತೆಗೆದು, ಓ, ಮರಿತವನಿಗೆ ಜೀವನ ತರುತ್ತಾನೆ. ಅಬ್ರಹಾಮನ ದೇವರನ್ನ ನಂಬಿದ. ಅಬ್ರಹಾಮ್ ವಿಶ್ವಾಸ, ನಂತರ ನಂಬಿಕೆ ಅವನ ದೇವರನ್ನ ಘನಪಡಿಸ್ತಾ, அந்த ವಿಶ್ವಾಸ ದೇವನ ಘನಪಡಿಸ್ತಾ, ಯಾವಾಗಲೂ ಮಹಿಮೆಪಡಿಸ್ತಾ, எப்போதும் மகிமைப்படுத்தி ದೇವರನ್ನ ಘನಪಡಿಸ್ತಾ, ದೇವನ ಮಹಿಮೆப்படுத்தி. ಒಂದು ದಿನ, ಹalleluya, ದೇವರು ಹೇಳಿದಂತ ಈಸಾಕನ ಒಂದಿನ ಬಂದ. ಆ ದೇವನ್ சொன்ன ஈசாக்கு ஒரு நாள் வந்தான். ಒಂದು ದಿನ ದೇವರು ಹೇಳಿದಂತ ಈಸಾಕನ ಬಂದ. ஒரு நாள் சொன்னப்ப ஈசாக்கு வந்தான். ಆಮೆನ್. ಆಮೆನ್. ಸ್ವಲ್ಪ ಅವನ ವೈಫ್ ಇಸ್ಮಾಯಿಲ್ನ ತಗೊಂಡು ಬಂದ್ಲು. ಅದಾನ ಪರಗೆ ವೈಫ್ ಇಸ್ಮಾಯಿಲ್ ಕೊಂಡು, ಸಾರಳು ಹಾಗರ್ನ ತಗೊಂಡು ಬಂದ್ಲು. ಸಾರಾ ಆಗಾರ ಕೊಂಡು ಬಂದ. ಆಮೆನ್. ಆಮೆನ್. ದೇವರು ಹೇಳಿದ್ರು, ಇದಲ್ಲ, ದೇವಚ ಇದಲ್ಲ, ಆಗಾರಲ್ಲ, ಆಗಾರಲ್ಲ, ಇಸ್ಮಾಯಿಲ್ ಅಲ್ಲ, ಅಬ್ರಹಾಮನಿಗೆ ಕೊಟ್ಟಿರೋದು. ಅಬ್ರಹಾಮ್ ಕೊಡುತ್ತ. ಆಮೆನ್. ಆಮೆನ್. ಕೆಲವರುಗಳು ಈ ಸ್ಥಳದಲ್ಲಿ ಹಾಗಾರಗಳನ್ನ, ಹಿಂಸೆ ಇಸ್ಮಾಯಿಲ್ಗಳನ್ನ ತಗೊಂಡು ಬಂದಿದ್ದೀರಾ. ಓ, சில ஆகார சில இஸ்மாயில கொண்டு வந்திருக்கீங்க. ಕೆಲವರು ಹಾಗಾರಲ್ಲೇ ಸಂತೋಷ ಪಡ್ತಾ ಇದ್ದೀರಾ. சில ஆகாரல ಸಂತೋಷ ಪಡ್றீங்க. ಕೆಲವರು ಇಸ್ಮಾಯಿಲಲ್ಲೇ ಸಂತೋಷ ಪಡ್ತಾ ಇದ್ದೀರಾ. சில ಇಸ್ಮಾಯಿಲ ಪಾದ ಸಂತೋಷ ಪಡ್றீங்க. ಹೇಳ್ತಾರೆ, ಇಲ್ಲ, ಇಂದನಿಗೆ ಇಟ್ಟಿರೋದು ಇಸ್ರೇಲ್ ಅಂತ. ಇಲ್ಲ, ಇದರಿಗೆ ಇಸ್ರೇಲ್ ಬರ್ತಾನೆ, ಇಸ್ರೇಲ್ ಬರ್ತಾನೆ. ಇಲ್ಲ, ಇಸ್ರೇಲ್ ಬರುವ. ಬೆಸ್ಟ್ ಆಗಿರೋದು ನಿನಗಿದೆ, ಬೆಸ್ಟ್ ಆಗಿ ಇರುತ್ತದೆ, ಬೆಸ್ಟ್ ಆಗಿರೋದು ನಿನಗಿದೆ, ಬೆಸ್ಟ್ ಆಗಿ ಇರುತ್ತದೆ. ಆಗಾರಗಳಿಗಿಂತಲೂ ಬೆಸ್ಟ್ ಆಗಿರೋದು ಅದೇ ಆಗಾರ ಇಸ್ಮಾಯಿಲ್ಗಿಂತಲೂ ಬೆಸ್ಟ್ ಆಗಿರೋದು. ಇಸ್ಮಾಯಿಲ ಕಾಟಿಲ ವಿಶೇಷ. ಆಮೆನ್. 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 ಹಾಗಾರ್ನ ನೀನು ಹುಡುಕಿದ್ದು, ಆಗಾರ ನೀ ತೆರೆಯದು. ಇಸ್ಮಾಯಿಲ್ನ ನೀನು ಹುಡುಕಿದ್ದು, ಇಸ್ಮಾಯಿಲ್ ನೀನು ತೇಡ, ನೀನು ಪ್ರಯಾಸ ಪಟ್ಟು ತಗೊಂಡಿದ್ದು. ಈಗ ಪ್ರಯಾಸ ಪಟ್ಟು ಇಲ್ಲ, ನಾನು ನಿನಗೆ ಕೊಡಬೇಕಾಗಿರೋದು ಈಸಾಕನನ್ನ. ನಾನು ಕೊಡುಕೇನೈತದ ಈಸಾಕ್. ನಾನು ನಿನಗೆ ಇಟ್ಟಿರೋದು ಐಸಾಕನ್ನ. ನಾನು ನಿನಗೆ ವೈತದ ಈಸಾಕ್. ವಾಗ್ದಾನ, ವಾಗ್ದಾನಗಳೇ. ಹalleluya. ಹalleluya. ದೇವರ ಹತ್ರ ಕೇಳ್ರಿ, ಇಸ್ಮಾಯಿಲ್ಗಳಿಗಾಗಿ ದೇವರ ಹತ್ರ ಸಾರಿ ಕೇಳ್ರಿ. ಓ, ಇಸ್ರಾಯೇಲ್ ಇರ್ಕ ನೀங்க தேவட மன்னிப்பு கேளுங்க. ಗೊತ್ತಿಲ್ಲ ಪಾಸ್ಟರ್, ಸಿಕ್ಕಾಕೊಂಡ್ಬಿಡ್ತು ಈ ಹಾಗಾರ. ದೇವರ ಹತ್ರ ಕ್ಷಮೆ ಕೇಳ್ರಿ.
ಪಾಸ್ಟರ್ ಗೊತ್ತಿಲ್ಲ ಇಸ್ಮಾಯಿಲ್ ಸಿಕ್ಕಾಕೊಂಡ್ಬಿಟ್ಟ. ದೇವರ ಕ್ಷಮೆ ಕೇಳ್ರಿ. தெரியாம இஸ்மாயில் அவர்ட்ட மாட்டிக்கிட்டேன். ಆಮೆನ್. ஆமென். ದೇವರು ನಿಮಗೋಸ್ಕರ ಐಸಾಕನ ದೇವರು ಇಟ್ಟಿದ್ದಾರೆ. தேவன் உனக்காக ஈசாக்க ನಿಮ್ಮ வைத்திருக்கிறார். ಐಸಾಕನ ಅದು ಬರ್ತಾ ಇದ್ದಾನೆ. ஓ ஈசாக்கு வருகிறான். ಹೇಗೋ ಇಸ್ಮಾಯಿಲ್ಗೋಸ್ಕರ ಇಸ್ಮಾಯಿಲ್ ಸಿಕ್ಕಿದ ತಕ್ಷಣ, ಹಾಗಾರ್ ಸಿಕ್ಕಿದ ತಕ್ಷಣ ಯಾರು ಸಂತೋಷ ಪಡ್ಬೇಡ್ರಿ. ஓ இஸ்மாயில் கிடைச்சிட்டான், ஆகார் கிடைச்சு. ಅದಕ್ಕಿಂತಲೂ ಹೆಚ್ಚಿನ ಸಂತೋಷವಾದದ್ದು ಈಸಾಕನ್ ಬರ್ತಾ ಇದೆ. ஓ அதே பார்க்கல ஈசாக்கு வரன்னு சந்தோஷப்படுங்க. ಬ್ಲೆಸ್ಸಿಂಗ್ಸ್ ನಿಮಗಾಗಿ ಬರ್ತಾ ಇದೆ. உனக்காக ஆசீர்வாதம் வருகிறது. ನಿಮ್ಮ ಫ್ಯಾಮಿಲಿಗೆ, உன் குடும்பத்துக்கு, ನಿಮ್ಮ ಲೈಫ್ಗೆ, உங்க வாழ்க்கைக்கு, ಫೈನಾನ್ಸ್ಗೆ ಫೈನಾನ್ಸ್ ಒಂದು ದೊಡ್ಡ ಈಸಾಕನ ನಿಮ್ಮ ಮಧ್ಯದಲ್ಲಿ ಬರ್ತಾ பெரிய ಇದೆ. ஈசாக்கு வரப்போகிறது. ಅದು ದೇವರಿಂದ ಕೊಡಲ್ಪಡುವಂತದ್ದು. அது தேவனால் ಅದು கொடுக்கப்படுகிறது. ನಿನ್ನ ದೇವರಿಂದ அது ಕೊಡಲ್ಪಡುವಂತದ್ದು. உன் தேவனால் கொடுக்கப்படுகிறது. Hallelujah. Hallelujah. ಯಾವಾಗ ಅಬ್ರಹಾಮನ ಲೈಫಲ್ಲಿ ಈಸಾಕನ್ ಬಂದೋ, எப்போது ஆபிரகாம் வாழ்க்கையில் ஈசாக்கு ದೇವರ வந்தானோ, ಪ್ಲಾನ್ಸ್ ಗಳು ಓಪನ್ ಆಯ್ತು. ಆಕಾಶ ಓಪನ್ ಆಯ್ತು. வானம் திறக்கப்பட்டது. ದೇವರೊಂದು ಜನರೇಷನ್ ಸ್ಥಾಪಿಸಲಿಕ್ಕೆ தேவ ಪ್ರಾರಂಭಿಸಿದ್ರು. ஒரு சந்ததி ஆரம்பித்தார். ಇಬ್ರಿಯರು ಎನ್ನುವಂತ ದೇವರನ್ನ ಆರಾಧಿಸಲಿಕ್ಕೆ ஓ ಪ್ರಾರಂಭಿಸಿದ್ರು. இப்ரே ஆராதிக்க ದೇವರ ಲ್ಯಾಂಗ್ವೇಜ್ ನ ತೆಗೆದುಕೊಂಡು ಬಂದ್ರು. தேவ மொழிகளை கொண்டு ಒಂದು வந்து ನೇಷನ್ ನ ದೇವರು ಪ್ರಾರಂಭಿಸಿ ಸ್ಥಾಪನೆ ಮಾಡಿದ್ರು. தேசத்தை அவர் ஆரம்பித்தார். ದೇವರನ್ನ ಆರಾಧಿಸುವಂತ ಸಂತತಿ ಇಸಾಕನ ಮೂಲಕ ಬರಲು ಪ್ರಾರಂಭವಾಯಿತು. தேவன் ஆராதிக்கிற சந்ததி ஈசாக்கு மூலமா கொண்டு வந்தார். Hallelujah. ஹalleluya. ದೇವರು ಹೊಸದನ್ನು ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರು. ஒரு புதிய காரியங்களை செய்ய ஆரம்பித்தார். ಆಮೆನ್. ஆமென். ದೇವ ಜನಗಳೇ, தேவ ஜனமே, ನೀವು ಫ್ಲೆಶ್ ಅಲ್ಲಿ ನಡೆಯೋದಿಲ್ಲ. நீங்க மாம்சம் நடப்பதில்லை. ஆகார் ನಿಮ್ಮ ಮೈಂಡ್ ಅಲ್ಲಿ ನಡೆಯೋದಿಲ್ಲ. மைண்ட்ல நடக்குது. ಫ್ಲೆಶ್ ಅಲ್ಲಿ ಮೈಂಡ್ ಅಲ್ಲಿ ನಡೆಯೋದಿಲ್ಲ. ಫ್ಲೆಶ್ ಮೈಂಡ್ நடப்பது. ಇಸ್ಮಾಯಿಲ್ ನಿಮ್ಮ ಸ್ಪಿರಿಟ್ ಅಲ್ಲಿ ನಡೆಯುವಂತದ್ದು. ஆவில நடப்பது ಇಸಾಕನು. ஈசாக்கு. ಆಮೆನ್. ಆಮೆನ್. ನೀವು ಸ್ಪಿರಿಟ್ ಅಲ್ಲಿ ಜೀವಿಸುವಂತದ್ದು. ஆவில வாழ்வது. ನಿಮ್ಮ ಒಳಗಡೆ ಇರುವಂತ ಸ್ಪಿರಿಟ್ ಅಲ್ಲಿ ಇರೋದನ್ನ ನೀವು ಯಾವ್ದನ್ನ ಫೋಕಸ್ ಮಾಡ್ತೀರೋ, ஆவில இருக்குது எப்ப ಅಬ್ಸರ್ವ್ ಮಾಡ್ತೀರೋ, ಅಬ್ಸರ್ವ್ பண்ணி ಅದನ್ನ ಹೊರಗಡೆ ತೆಗೆದುಕೊಂಡು அதை ಬರ್ತೀರೋ. வெளியே கொண்டு வருவீங்க. ದೇವರು ಹೇಳ್ತಾ ಇದ್ದಾರೆ, தேவன் சொல்லுகிறார், ಇಸಾಕನನ್ನು ಹೊರಗಡೆ ತೆಗೆದುಕೊಂಡು ஈசாக்கை வெளியே கொண்டு வரும்போது ಇಸ್ಮಾಯಿಲ್ ಬೇಡ. இஸ்மாயில் வேண்டாம். ಶರೀರದಲ್ಲಿ ಇಸ್ಮಾಯಿಲ್ ಬೇಡ. சரீரಕ್ಕೆ இஸ்மாயில் வேண்டாம். ಸ್ಪಿರಿಟ್ ಅಲ್ಲಿ ಇರುವಂತ ಐಸಾಕನನ್ನು ಹೊರಗಡೆ ஸ்பிரிட் ತೆಗೆದುಕೊಂಡು இருக்கிற ஈசாக்கை வெளியே கொண்டு வா. ರಖತಟರಬಾ மல்கதயபனா ஷாதரிபரபா ರಖತಟರೋ. ರಬ್ರಲಕಥೋರಿಯಾಂತನರಬಾ. ನಿಮ್ಮ ಸ್ಪಿರಿಟ್ ಅಲ್ಲಿ ಇರೋದು ಹೊರಗಡೆ ಬರೋದಕ್ಕಿಂತ ಮೊದಲು ஆவில வரதுக்கு ನಿಮ್ಮ முன்னாடி ಫ್ಲೆಶ್ ಅಲ್ಲಿ ಇರೋದು ಹೊರಗಡೆ ಬರಕ್ உங்க ನೋಡುತ್ತೆ. ஃப்ளஷ் வெளியே வர பாரு. ಫ್ಲೆಶ್ ಭಯಂಕರವಾಗಿ ಹೊರಗಡೆ ಬರುತ್ತೆ. ஃப்ளஷ் பயங்கரமா வெளியே வரும். ಫ್ಲೆಶ್ ಆಗಾರಕ್ಕೆ ಸಮಾನ. ஓ ஃப்ளஷ் ஆகாருக்கு ಫ್ಲೆಶ್ ಇಸ್ಮಾಯಿಲ್ಗೆ ಸಮಾನ. இந்த ஃப்ளஷ் இஸ்மாயிலுக்கு ஒப்பு. ಸ್ಪಿರಿಟ್ ஆனா ஆவி ಐಸಾಕ್ಗೆ ಸಮಾನ. ஈசாக்குக்கு ஒப்பு இருக்கிறது. ಸ್ಪಿರಿಟ್ ಬಂದು ವಾಗ್ದಾನ. பாருங்க, ஆவி என்பது ದೇವರ வாக்குத்தத்தம். ಸಕಲ ಬ್ಲೆಸ್ಸಿಂಗ್ಸ್ ಗಳು ಐಸಾಕ್ ಮೇಲೆ, தேவன் சகல ನಿಮ್ಮ வாக்குத்தத்தம் ಸ್ಪಿರಿಟ್ ಮೇಲೆ, அந்த ஆவி மீது, ನಿಮ್ಮ ಸ್ಪಿರಿಟ್ ಮೇಲೆ, உங்க ஆவின் மீது, ನಿಮ್ಮ ಸ್ಪಿರಿಟ್ ಮೇಲೆ, உங்க ஆவின் மீது. ಆಮೆನ್. ஆமென். ಐಸಾಕ್ ದೇವರ ಪ್ಲಾನ್, ஈசாக்கு தேவ திட்டம், ಇಸಾಕನು ದೇವರ ವಾಗ್ದಾನ, ஈசாக்கு தேவட வாக்குத்தத்தம், ಇಸಾಕನು ದೇವರ ಚಿತ್ತ ನೆರವೇರಿಸುವಂತ ವ್ಯಕ್ತಿ, ஈசாக்கு தேவ சித்தத்தை நிறைவேற்றுகிறவன், ಇಸಾಕನು ದೇವರ ಪ್ಲಾನ್ ಅನ್ನು ಫುಲ್ಫಿಲ್ ಮಾಡುವಂತ ஓ ವ್ಯಕ್ತಿ. ஈசாக்கு தேவ திட்டத்தை நிறைவேற்றுகிறவன். ಓ ನನ್ಗೆ ಗೊತ್ತಿಲ್ಲ ಜನಕ್ಕೆ ಅರ್ಥ ಆಗ್ತದೆ, ಹಿಂದೆ எத்தனை ಕೂತಿರೋರಿಗೆ ಅರ್ಥ பேருக்கு பின்னாடி ಆಗ್ತದೆ. புரியுதுன்னு தெரியல. ಹಲ್ಲೆಲೂಯಾ. ஹalleluya. ನಿನ್ನ ಇಸ್ಮಾಯಿಲ್ನ ಹೊರಗಡೆ ತೆಗೆದುಕೊಂಡು ಬರ್ಲಿಕ್ಕೆ ಪ್ರಯಾಸ ಪಡಬೇಡ. இஸ்மாயில் வெளியே கொண்டு வர முயற்சிக்காத. ಇಸಾಕನ ಹೊರಗಡೆ ಬರಲಿ. ஈசாக்கு வெளியே வரட்டும். ಇಸಾಕನ ಹೊರಗಡೆ ಬರಲಿ. ஈசாக்கு வெளியே வரட்டும். ಯಾವಾಗ ಇಸಾಕನ ಹೊರಗಡೆ ಬರ್ತಾನೋ, எப்போது ஈசாக்கு வெளியே வரானோ, ಆಗ್ಲೇ அப்போதே ಜಯಶಾಲಿಯಾಗಿ ನೀನು ನಡೀತೀಯ. ஜெயசாலியா மாறுவ. ಜಯಶಾಲಿಯಾಗಿ ನಡೀತೀಯ. ஜெயசாலியா நடப்ப. ದೇವರು ಇಸಾಕನ ಜೊತೆ ನಡೀಲಿಕ್ಕೆ ಪ್ರಾರಂಭಿಸಿದ್ರು. தேவன் ஈசாக்கு நடக்க ದೇವರು ஆரம்பித்தார். ಇಸಾಕನ ಕೆಲವೊಂದು ಕನೆಕ್ಷನ್ಸ್ ಗಳನ್ನ ಕೊಡ್ಲಿಕ್ಕೆ ಪ್ರಾರಂಭಿಸಿದ್ರು. தேவன் சில தொடர்புகள் கொடுக்க ಯಾಕೆ? ஆரம்பித்தார். ದೇವರು ತನ್ನ ವಾಗ್ದಾನವನ್ನು ನೆರವೇರಿಸಬೇಕು ಅದಕ್ಕೋಸ್ಕರನೇ. வாக்குத்தத்தம் நிறைவேற்ற அதற்காக தான். ಅಬ್ರಹಾಮನ ಕೊಟ್ಟಂತ ಮಾತನ್ನ ದೇವರು ನೆರವೇರಿಸಬೇಕು ಅದಕ್ಕೋಸ್ಕರನೇ. ஆபிரகாமுக்கு கொடுத்த வாக்குத்தத்தம் நிறைவேற்றணும் Hallelujah. ஹalleluya. ಆಮೆನ್. ஆமென். ದೇವ ಜನಗಳೇ, தேவ ஜனமே, ಪವಿತ್ರಾತ್ಮನ ನಿಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡ್ರಿ. ஆவியனுக்கு முழுமையாக உங்களை ஒப்பு கொடுங்க. ನೀವು ಕೇಳೋದೆಲ್ಲ ಸಣ್ಣದಾಗಿದೆ, ನೀವು ಯೋಚಿಸೋದೆಲ್ಲ ಚಿಕ್ಕದಾಗಿದೆ, நீ கேட்பதெல்லாம் சின்னது, ಬಟ್ ದೇವರು ಮಾಡೋದು ஆனா ದೊಡ್ಡದಾಗಿದೆ. தேவன் செய்வது பெரிதா இருக்கு. 1 ಕೊರಿಂಥಿಯನ್ಸ್ 2:9 ಹೇಳ್ತಾ ಇದೆ. 1:2:9 சொல்லுகிறது. 1 ಕೊರಿಂಥದವರಿಗೆ 2:9 ಹೇಳ್ತಾ ಇದೆ. ದೇವರು ತನ್ನನ್ನು ಪ್ರೀತಿಸಿರುವವರಿಗಾಗಿ, பர் தேவனை நேசித்தவர்களுக்காக. 1 ಕೊರಿಂಥಿಯನ್ಸ್ 2:9. 1 ಕೊರಿಂಥಿಯರ್ 2:9. ದೇವರು ತನ್ನನ್ನು ಗಮನಿಸ್ರಿ, ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆ ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ಆಮೇನ್. ಬೈಬಲ್ ಏನಂತ ಹೇಳ್ತಾ ಇದೆ? ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆ ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ಅದರ ಅರ್ಥ ಏನು? ನೀವು ಏನೇ ಕೇಳಿದ್ರು, ಏನೇ ಯೋಚಿಸಿದ್ರು, ದೇವ್ರು ಹೇಳ್ತಾ ಇದ್ರೆ ನಿನ್ ಕಣ್ಣಿನ್ನೂ ಕಾಣಲಿಲ್ಲ, ನಿನ್ ಕಿವಿ ಇನ್ನೂ ಕೇಳಲಿಲ್ಲ, ಅದ್ರ ಭಾವನೆ ಮನುಷ್ಯ ನಿನ್ನ ಹೃದಯದಲ್ಲಿ ಇನ್ನೂ ಸಹ ಹುಟ್ಟಲಿಲ್ಲ. ಏನು? ನಿನಗೋಸ್ಕರ ಸಿದ್ಧ ಮಾಡಿರೋದನ್ನ. ಅದೇನಾಗಿದೆ? ನೀನು ಕೇಳೋದಕ್ಕಿಂತಲೂ ದೊಡ್ಡದದು, ನೀನು ಯೋಚಿಸೋದಕ್ಕಿಂತಲೂ ದೊಡ್ಡದದು. ಆಮೆನ್. ದೇವ್ರು ಹೇಳ್ತಾ ಇದ್ದಾರೆ, ನೀನು ಕೇಳೋದಕ್ಕಿಂತಲೂ ದೊಡ್ಡದದು, நீ கேட்பதுக்கு ನೀನು ಏನು ಯೋಚಿಸ್ತಾ ಇದೀಯ ಅದಕ್ಕಿಂತಲೂ ದೊಡ್ಡದು. ನಿನಗಾಗಿ ನಾನು ಸಿದ್ಧ ಮಾಡಿರುವಂತದ್ದು, உனக்காக ஆயத்தப்படுத்திருக்கு. ಇನ್ನು ನಿನ್ನ ಕಣ್ಣು ಕಾಣಲಿಲ್ಲ, ಅದಕ್ಕೆ இன்னும் கண்ணு தெரியல, ಕಿವಿ ಬಂದು ಕೇಳಿಸ್ಲಿಲ್ಲ, செவி கேட்கல, ಹೃದಯದಲ್ಲಿ ಅದ್ರ ಭಾವನೆ ಇನ್ನೂ ಸಹ ಹುಟ್ಟಲಿಲ್ಲ, அது உணரல. ಆಮೆನ್. ஆமென். ಹಲ್ಲೆಲೂಯಾ. தோன்றல இதயத்துல. ಸೊ ನೀವು ಕೇಳೋದಕ್ಕಿಂತಲೂ நீ வேண்டுவதற்கு
ಯೋಚಿಸೋದಕ್ಕಿಂತಲೂ ಹೆಚ್ಚಾಗಿ நினைப்பதற்கும் அதிகம். ಬೈಬಲ್ ಹೇಳ್ತಾ ಇದೆ ಕಣ್ಣು ಕಾಣಲಿಲ್ಲ ಅಂತ. பைபிள் சொல்லும் கண்கள் காணல, ದೇವರ ಶಕ್ತಿ ಅದನ್ನ ಕಾಣುವಂತೆ ಮಾಡುತ್ತೆ. தேவ வல்லமை அதை காணும் மகன். ಕಿವಿ ಕೇಳಲಿಲ್ಲ ಅಂತ ಹೇಳ್ತಾ ಇದೆ. செவி கேட்க, ನಿನ್ನ ಒಳಗಡೆ ಇರುವಂತ ಪುನರುತ್ಥಾನದ ಶಕ್ತಿ ಅದನ್ನ ಕೇಳುವಂತೆ ಮಾಡುತ್ತೆ. ஆனா உனக்குள்ள உயிர்த்தெழுந்த வல்லமை அதை கேட்கும்படி செய்யும். ಮನುಷ್ಯನ ಹೃದಯದಲ್ಲಿ ಗ್ರಹಿಸಲಿಲ್ಲ ಅಂತ ಹೇಳ್ತಾ ಇದೆ. அது உணரல, ಬಟ್ ನಿನ್ನ ಒಳಗಡೆ ಇರುವಂತ ಶಕ್ತಿ ಅದನ್ನ ಗ್ರಹಿಸುವಂತೆ ஆனா ಮಾಡುತ್ತೆ. உனக்குள்ள இருக்கிற வல்லமை அதை உணர செய்யும். ಆಮೆನ್. ದೇವರ ಶಕ್ತಿ, தேவ வல்லமை ಇಡೀ ದೇವರ ಪ್ಲಾನ್ ಅನ್ನು ನಿಮ್ಮ ಮುಖಾಂತರ ಪ್ರಕಟಪಡಿಸುತ್ತೆ. முழு திட்டத்தை உன் பக்கமா வெளிப்படுத்தும். ಆಮೆನ್. ஆமென். ಹalleluya. ஹalleluya. ಮೋಶೆ ಕೇಳ್ದ, மோசே ಕೇಟ, ದೇವರೇ ಫರೋಹನ ಮುಂದೆ ನಿಂತ್ಕೊಳ್ಳಿಕ್ಕೆ ನಾನು ಎಷ್ಟರವನು? பார்வோன் முன்ன நிற்க ஏமாத்திரும். ನಾನು ಎಷ್ಟರವನು ದೇವರೇ? நான் ஏமாத்திரும் ஆண்டவரே. ಫರೋಹನ ಎಷ್ಟು ಶಕ್ತಿ ಉಳ್ಳವನು? பார்வோன் எத்தனை வல்ல முடியவன். ಅವನು ಉಪಯೋಗಿಸುವಂತ ರಥಗಳು, ಚಾರಿಯಟ್ಸ್ಗಳು, ಕುದುರೆಗಳು ಎಷ್ಟು ಶಕ್ತಿ ಉಳ್ಳದು அவன் ದೇವರೇ? பயன்படுத்துகிறதான குதிரைகளாகட்டும் எத்தனை வல்ல முடியும். ವರ್ಲ್ಡ್ ಚಾಲೆಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ ದೇವರೇ. உலகமே அவனுக்கு சவாலிட முடியாது. ಇದು ಅವನ ಹೊರಗಿನ ಮೈಂಡ್. இது வெளித்தோற்றத்தின் மனது. ಬಟ್ ಮೋಶೆ ಒಳಗಡೆ ದೇವರು ಒಂದು ಇಟ್ಟದ್ದು ಮೋಶೆಗೆ ಅರ್ಥ ಆಗ್ಲಿಲ್ಲ. மோசேக்குள்ள வைத்தது மோசேக்கு புரியல. ಆಮೆನ್. ஆமென். ದೇವರು ಕಳಿಸಿದ್ರು ಮೋಶೆ. தேவன் மோசேயை அனுப்பினார். ಆಮೆನ್. ஆமென். ಮೋಶೆನ ದೇವರು ಕಳಿಸಿದ್ರು. மோசே தேவன் அனுப்பினார். ದೇವ ಜನಗಳೇ, தேவ ஜனமே, ಹೊರಗಡೆನ ನೋಡ್ಬೇಡ್ರಿ. வெளியே நீங்க பார்க்காத, ನಿಮ್ಮ ಒಳಗಡೆ ಏನಿದೆಯೋ உனக்குள்ள என்ன இருக்கோ ಫೋಕಸ್ ಮಾಡ್ರಿ. அத ஃபோக்கஸ் பண்ணு. ಒಂದು ವೇಳೆ ನೀವು ಹೇಳ್ಬೋದು ನಾನು ಓದಿಲ್ಲ, ஒருவேளை நான் படிக்கல, ನನ್ನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ, என் பேக்ரவுண்ட் ನನ್ನ சரியில்லை, ಭಾಷೆಗಳು ಬರೋದಿಲ್ಲ, எனக்கு மொழி ನನ್ನ வராது, ಹತ್ರ ಬಲಹೀನತೆ ಇದೆ, எனக்கு பலவீனம் இருக்கு, ನಾನು ತೊದಲು ಮಾತು நான் ಮಾತಾಡ್ತೀನಿ, திக்கு வாய் உள்ள, ನನಗೆ ಸಪೋರ್ಟ್ ಇಲ್ಲ, எனக்கு உதவி இல்ல, ನನ್ನ ತಂದೆ ತಾಯಿಗಳು ಬಡವರು, என் தாய் தகப்பன் ನನ್ನ ஏழை, ಲೈಫ್ ಬಂದು ಇಷ್ಟೇ என் ಆಗಿದೆ, வாழ்க்கை இவ்வளவுதான், ನನ್ನ ಇನ್ಕಮ್ ಇಷ್ಟೇ, என் வருமானம் ನನ್ನ இவ்வளவுதான், ಲೈಫ್ ಇಷ್ಟೇ, என் வாழ்க்கை இவ்வளவுதான், ಈಗಲೇ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ, இதுதான் பிரச்சனை இருக்கு, ಈಗಲೇ ಬಹಳಷ್ಟು ಅವಮಾನದಲ್ಲಿದ್ದೀನಿ, இப்ப நிறைய அவமானத்துல ಈಗಲೇ இருக்கு, ಕಷ್ಟದಲ್ಲಿದ್ದೀನಿ, கஷ்டத்துல இருக்கு, ಈಗಲೇ ಕೊರತೆಯಲ್ಲಿದ್ದೀನಿ. இப்ப குறைவில் இருக்கு. ದೇವರು ನಿಮಗಾಗಿ ಸಿದ್ಧ ಮಾಡಿರುವಂತದ್ದು. தேவன் உனக்காக ஆயத்தப்படுத்தி, ನಿಮ್ಮ ಕಣ್ಣು ಕಾಣಲಿಲ್ಲ, உன் கண்கள் காணவில்லை, ನಿಮ್ಮ ಕಿವಿ ಕೇಳಲಿಲ್ಲ, ಅದು உன்னுடைய செவிகள் ನಿಮ್ಮ கேட்கவில்லை, ಹೃದಯದಲ್ಲಿ ಅದ್ರ ಭಾವನೆ உன்னுடைய ಹುಟ್ಟಲಿಲ್ಲ. இதயத்தில் தோன்றவும் இல்லை. ಆದ್ರೆ ஆனால் ನಿಮ್ಮ ಒಳಗಡೆ ನೀವು ಫೋಕಸ್ ಮಾಡಬೇಕಾದ್ರೆ உனக்குள்ள ஃபோக்கஸ் பண்ணும்போது ಈ ಶಕ್ತಿ, இந்த வல்லமை, ದೇವರ ಎಲ್ಲಾ ಪ್ಲಾನ್ಗಳನ್ನ, எல்லா திட்டத்தையும் ದೇವರು ಏನ್ ನೋಡಿದಾರ ನಿಮ್ಮನ್ನ ಕುರಿತು. உங்களுக்கு என்ன பார்த்திருக்கிறார்? ಯಾಕಂದ್ರೆ ನೋಡ್ರಿ, ನೀವು ನೋಡದಲ್ಲಿ ಇರೋದನ್ನ ದೇವರು ನೋಡಿದ್ದಾರೆ. நீங்கள் பார்க்க தேவன் பார்த்திருக்கிறார். ನಿಮ್ಮ ಲೈಫ್ ಅಲ್ಲಿ ಏನ್ ಬೇಕಾಗಿದೆಯೋ, ಹೇಗಿರ್ತಿರೋ ನೀವು ನೋಡದಲ್ಲಿರೋದನ್ನ ದೇವರ ಕಣ್ಣು ನೋಡಿದೆ. ನಿಮ್ಮನ್ನ பாருங்க, நீங்க எதை பார்க்காதீங்க, தேவனுடைய கண்கள் கண்டிருக்கிறது. ನೀವು ಕೇಳದೆ ಇರೋದನ್ನ ದೇವರು ಕೇಳಿದ್ದಾರೆ. ಅದನ್ನ நீங்கள் கேட்காதது தேவன் கேட்டிருக்கிறார். ನೀವು ಗ್ರಹಿಸದಲ್ಲಿರೋದನ್ನ ದೇವರು ನಿಮ್ಮನ್ನ ಕುರಿತು ಗ್ರಹಿಸಿದ್ದಾರೆ. பாருங்க, நீங்கள் உணராதது தேவன் உணர்ந்திருக்கிறார். ನೀವು ಆರ್ಡಿನರಿ ಪರ್ಸನ್ ಅಲ್ಲ, நீங்கள் சாதாரணமானவர் அல்ல. ಹೇಳ್ರಿ, ನಾನು ಸಾಧಾರಣ ವ್ಯಕ್ತಿ ಅಲ್ಲ. சொல்லுங்க, நான் சாதாரணமானவன் அல்ல. ಆಮೆನ್. ஆமென். ಒಂದು ತಿಳ್ಕೊಳ್ರಿ, ஒன்னு புரிந்து கொள்ளுங்க, ಸೈತಾನ ಗೊತ್ತು ನೀವು ಆರ್ಡಿನರಿ ಪರ್ಸನ್ ಅಲ್ಲ ಅಂತ. பிசாசுக்கு தெரியும் நீங்க சாதாரணமானவர் அல்ல. ವಿಶೇಷವಾದ ವ್ಯಕ್ತಿಗಳು ಸೈತಾನ ಗೊತ್ತು. பாருங்க, விசேஷமானவங்களுக்கு பிசாசுக்கு தெரியும், ಆದ್ರೆ ಅವನಿಗೆ ಗೊತ್ತು ஆனா அவனுக்கு தெரியும் ನೀನ್ ವಿಶೇಷವಾದಂತ ವ್ಯಕ್ತಿ ಅಂತ ನಿನಗೆ ಗೊತ್ತಿಲ್ಲ ಅಂತ ಅವನಿಗೆ ಗೊತ್ತದು. அவனுக்கு தெரியும் நீ விசேஷமான உனக்கு தெரியல. ಆಮೆನ್. ஆமென். ನೀನ್ ಎಷ್ಟು ಸ್ಪೆಷಲ್ ಆಗಿದೀಯ ಅಂತ ನಿನಗೆ ಗೊತ್ತಿಲ್ಲ, ಅವನಿಗೆ ಗೊತ್ತು. பாருங்க, எவ்வளவு விசேஷம் என்று அவனுக்கு தெரியும், ஆனா உனக்கு தெரியல. ಅದು ನಿಮ್ಗೆ ಗೊತ್ತಿಲ್ಲ ಅಂತ ಸೈತಾನಕ್ಕೆ ಗೊತ್ತು. அது உனக்கு தெரியல என்று பிசாசுக்கு தெரியும். ಅದಕ್ಕೋಸ್ಕರ ಪ್ರಾಬ್ಲಮ್ ನ ತೆಗೆದುಕೊಂಡು ಬರ್ತಾನೆ. ಅದಕ್ಕಾக நான் பிரச்சனை கொண்டு வருகிறான். ಯಾಕೆ? ஏன்? ನಿಮ್ಮ ಒಳಗಡೆ ಇಲ್ಲ ಅಂತಲ್ಲ, உனக்குள்ள இல்ல ಅಂತ ನಿಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದಲೇ, ನಿಮ್ಗೆ ಗೊತ್ತಿಲ್ಲದೆ நீ ಇರೋದ್ರಿಂದ, அறியாமல் இருப்பதினாலதான், ನಿಮ್ಗೆ ಆ ನಾಲೆಡ್ಜ್ ಇಲ್ಲದೆ அந்த ಇರೋದ್ರಿಂದ, அறிவு இல்லாமல் தான். ಬಟ್ ದೇವರಿಗೆ ಗೊತ್ತು. ஆனா தேவனுக்கு தெரியும், ಎಲ್ಲವೂ ಸಹ ನಿಮ್ಮ ಜೀವಿತದಲ್ಲಿ ಗೊತ್ತು. எல்லாம் அவனுக்கு வாழ்க்கை. ಬಟ್ ದೇವರು ಹೇಳ್ತಾ ಇದ್ದಾರೆ, தேவன் சொல்றாரு, ನಿನ್ನ ಒಳಗಡೆಯಿಂದ ಎದ್ದೇಳು, உனக்குள்ள இருந்து எழும்பு, ನಿನ್ನ ಒಳಗಡೆಯಿಂದ ಫೋಕಸ್ ಮಾಡು. உனக்குள்ள ஃபோக்கஸ் பண்ணு. ಕ್ರಿಶ್ಚಿಯನ್ ಲೈಫ್ ದೇವ ಜನಗಳೇ தேவ ஜனமே, ಪ್ರಾಕ್ಟೀಸ್ ಅಲ್ಲಿದೆ, கிறிஸ்து வாழ்க்கை ಪ್ರಾಕ್ಟೀಸ್ ಅಲ್ಲಿದೆ. நீங்க ಅಭ್ಯಾಸಿಪದಲ್ಲಿ ಆಮೆನ್. ಆಮೆನ್. ಕಷ್ಟಪಡಬೇಕು. கஷ்டப்படணும். ಆಮೆನ್. ஆமென். ಸಾಧಾರಣ ಸಂದೇಶಕ್ಕೆ சாதாரண செய்தி ದೇವರು ನಿನ್ನ ಆಶೀರ್ವದಿಸ್ತಾರೆ. தேவன் ஆசீர்வதிப்பார். ಆಂಡವರು ಉங்களை பெரிய காரியத்தை செய்வார், ಆಶೀರ್ವದಿಪಾರ್. ಇದು ಕಷ್ಟನೇ ಬೇಕಾಗಿಲ್ಲ ನಿಮಗೆ. பாருங்க, தேவர் ஆசீர்வாதத்தை ಹೆಚ್ಚಿಸ್ತಾನೆ, ದೇವರು ಕಷ್ಟನೇ ಬೇಡ. ಬಟ್ ನೀವು ನಾನು ನಿಮಗೆ ಕೊಡ್ತಾ ಇರುವಂತ ಈ ಟ್ರೂತ್ ಅಲ್ಲಿ ಬೆಳೆಯೋದಕ್ಕೋಸ್ಕರ நான் கொடுக்கிற சத்தியத்துல வருவது ನಿಮ್ಮ வளரதுக்கு ರಕ್ತವನ್ನು ಚೆಲ್ಲಬೇಕು. உங்க ரத்தத்தை சிந்தணும். ಆಮೆನ್. ஆமென். ನಿಮ್ಮ ಸಮಯವನ್ನು ಅದಕ್ಕಾಗಿ ಸುರಿಸಬೇಕು. ஓ, உங்களுடைய நேரத்தை அதற்காக ಈ ಟ್ರೂತ್ ನಾನು ಹೇಳೋದಕ್ಕೂ ನೀವು ಕೇಳೋದಕ್ಕೂ ಚೆನ್ನಾಗಿರುತ್ತೆ. சத்தியத்தை சொல்றதுக்கு நீங்க கேட்கறது ಬಟ್ நல்லா இருக்கு. ಪ್ರಾಕ್ಟಿಕಲ್ ಅಲ್ಲಿ ஆனா ಬರಬೇಕಾದ್ರೆ செயல்முறையில வரும் பொழுது ಸಮಯವನ್ನು ಅದು ಡಿಮ್ಯಾಂಡ್ ಮಾಡುತ್ತೆ. நேரத்தை கேட்கும். ನಿಮ್ಮ ಟೈಮ್, உங்க நேரம், ನಿಮ್ಮ ಶರೀರ, உங்க சரீரம், ನಿಮ್ಮ ಮನಸ್ಸು, உங்க மனது, ನಿಮ್ಮ ಹೃದಯ, உங்க இதயம், ನಿಮ್ಮ ಲೈಫ್ ಅನ್ನು உங்க வாழ்க்கை ಅದರ ಒಳಗಡೆ ನೀವು ಸುರಿಸಬೇಕು. அதற்குள்ள ஊற்று, ಅದರ ಒಳಗಡೆ ಸುರಿಸಬೇಕು. அதற்குள்ள ஊற்றணும். ಅದೇ ನಿಮ್ಮ ಲೈಫ್ ಆಗಿರಬೇಕು. அது வாழ்க்கையா இருக்கு. ದೇವರಿಗಾಗಿ ನೀವು ಸೇಲ್ ಆಗಬೇಕು. ನೀವು தேவனுக்காக விற்கப்பட ಸೋಲ್ಡ್ ಔಟ್ ಆಗಬೇಕು. நீங்க விற்கப்பட்டவனாய் ಆಮೆನ್. ஆமென். ಆಗ್ಲೇ அப்பொழுது ನಿಮ್ಮ ಒಳಗಡೆ ಇರುವಂತ ಬೊಕ್ಕಸ ಹೊರಗಡೆ ಬರುತ್ತೆ. உனக்குள்ள இருக்கிற பொக்கிஷம் வெளியே ಟ್ರೆಜರ್ வரும். ಒಳಗಡೆ ಬರುತ್ತೆ. உனக்குள்ள வெளியே வரும். ಆಮೆನ್. ஆமென். ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, தயவு செய்து சொல்றேன், ನಿಮ್ಮ ಬಾಡಿ ಜಸ್ಟ್ ಮಣ್ಣಿನ ಮಡಕೆ ಅಷ್ಟೇ. பாருங்க, உங்க சரீரம் ஒரு ಇದು மண்பாண்டம். ಮಣ್ಪಾಡ ಅಷ್ಟೇ. இது ஒரு மண்பாண்டம். ಈ ಮಣ್ಣಿನ ಮಡಿಕೆ ಒಳಗಡೆ உனக்குள்ள மண்பாண்டைக்குள்ள ಡೈಮಂಡ್ ಇದೆ, டைமண்ட் இருக்கு, ಬೊಕ್ಕಸಗಳಿದೆ, பொக்கிஷம் இருக்கு, ಆಮೆನ್. பொக்கிஷங்கள் இருக்கு. ಮತ್ತೆ ಈ ಮಣ್ಣಿನ ಮಡಕೆಗೋಸ್ಕರ ನಾವು ಪ್ರಯಾಸ ಪಡ್ತಾ ಇದ್ದೀವಿ. இந்த வெறும் மண்பானைக்காக நான் பயச ಮಣ್ಣಿನ ಮಡಕೆಗೋಸ್ಕರ ಹೋರಾಡ್ತಾ ಇದೀವಿ, ಅಳ್ತಾ ಇದೀವಿ, ಪ್ರಯಾಸ ಮಾಡ್ತಾ ಇದೀವಿ. பாண்டத்திற்காக தான் அழுகுறோம், போராடுறோம். ದೇವರು ಹೇಳ್ತಾ ಇದ್ದಾರೆ, தேவன் சொல்லுகிறார், ಇದು ನೀನು ಒಡೆದಾಕು, இது உடைச்சு போடு, ಇದು ನೀನು ಒಡೆದಾಕು. உடைய ಒಳಗಡೆ உள்ள
ಡೈಮಂಡ್ ಇದೆ, டைமண்ட் இருக்கு, ಟ್ರೆಜರ್ ಇದೆ, ட்ரெஷர் இருக்கு, ಬೊಕ್ಕಸ ಇದೆ, பொக்கிஷம் ಅದು இருக்கு. ಹೊರಗಡೆ ಬರಲಿ. அது வெளியே வரட்டும். ಹೊರಗಡೆ ಪರ್ಫ್ಯೂಮ್ ಇದೆ, ஓ உள்ள ಅದು ಹೊರಗಡೆ ಬರಲಿ. வெளியே வரட்டும். ಜನಗಳಿಗೆ ಸುಗಂಧ ವಾಸನೆಯಾಗಿ அந்த ಬೀಸಲಿ. சுகந்த தைலம் வெளியே வரட்டும். ಜನಗಳ ಅಗತ್ಯಗಳನ್ನು ಸಂಧಿಸಲಿ. தேவ தேவைகள் சந்திக்கட்டும். ಜನಗಳ ಅಗತ್ಯಗಳನ್ನು ಸಂಧಿಸಲಿ. ಜನದ தேவைகள் சந்திக்கப்படட்டும். ಆಮೆನ್. ஆமென். ಹalleluya. ஹalleluya. ಎಷ್ಟು ಅರ್ಥ ಆಗ್ತದೆ ನಾನು எத்தனை ಹೇಳ್ತಾ பேர் புரியுதுனா சொல்றேன். ದೇವ ಜನಗಳೇ, தேவ ஜனமே, ಪುನರುತ್ಥಾನದ ಶಕ್ತಿಯಲ್ಲಿ ನಡೆಯೋದಕ್ಕೋಸ್ಕರ ಪ್ರಾರಂಭಿಸ್ರಿ. உயிர்த்தெழுந்த வல்லமை நடக்க ஆரம்பிங்க. ಈ ದೇವರ ಶಕ್ತಿ, இந்த தேவ வல்லமை ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತ, தேவன் தன்னை நேசிப்பதற்கு ஆயத்தப்படுத்தியிருப்பது, கொடுத்திருப்பது. ಈ ಶಕ್ತಿ ಹೊಂದ್ಕೊಳ್ಳಿಕ್ಕೋಸ್ಕರ ನೀವೇನು ಸಹ ಮಾಡಲಿಲ್ಲ. இந்த வல்லமை பெற எதுவும் செய்யல. ಬಟ್ ತಂದೆಯಾದ ದೇವರು ಯೇಸುವನ್ನ ನಿಮ್ಮ ಮೇಲೆ ಡೆಪಾಸಿಟ್ ಮಾಡಿದ್ರು. ஆனா பிதாவாகிய தேவன் இயேசு உங்களுக்கு டெபாசிட் ಅದಕ್ಕೋಸ್ಕರನೇ அதற்காக தான் ಪರಿಶುದ್ಧಾತ್ಮ ನಿಮ್ಮೊಳಗಡೆ ಈ ಡುನಾಮಿಸ್ ನ ಡೆಪಾಸಿಟ್ ಮಾಡಿದ್ದಾರೆ. ஆவியானவர் உங்களுக்கு டுனாமிஸை டெபாசிட் பண்ணியிருக்கிறார். ಯೇಸುವಿನ ರಕ್ತ, இயேசுவின் ரத்தம், ಯೇಸುವಿನ ಶಿಲುಬೆಯ ತ್ಯಾಗ, இயேசுவின் சிலுவை தியாகம், ಇದು ತಂದೆಯಾದ ದೇವರು ನಿಮ್ಮ ಮೇಲೆ ಹಾಕಿರುವಂತ ಡೆಪಾಸಿಟ್ ಆಗಿದೆ. பிதாவாகிய தேவன் வைத்தத டெபாசிட் ஆயிருக்கிறது. ஆமென். ಆರ್ಡಿನರಿ ಪರ್ಸನ್ ಅನ್ನು ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಲೆವೆಲ್ ಗೆ ನಿಮ್ಮನ್ನು ತೆಗೆದುಕೊಂಡು ಬಂದಿದೆ. சாதாரணமானவர்கள் சாதாரணமான இயற்கை அப்பாற்பட்ட ಕೆಳಗಡೆ ಇದ್ದವರನ್ನ ದೇವರು ಮೇಲೆ ಒಂದು ಸ್ಥಾನಕ್ಕೆ ನಿಮ್ಮನ್ನು ತೆಗೆದುಕೊಂಡು ಬಂದಿದೆ. கீழே இருந்தவர்களுக்கு மேல உயர் ஸ்தானத்துக்கு கொண்டு வந்திருக்கிறார். ಅದಕ್ಕೋಸ್ಕರನೇ அதற்காக தான் ಪವಿತ್ರಾತ್ಮ ನಿಮ್ಮ ಒಳಗಡೆ ವಾಸವಾಗಿ ஆவியானவருக்குள் வாசமாய் இருக்கிறார். ಆಮೆನ್. ஆமென். ನೀವು ಒಳ್ಳೆಯವರಂತ ಪವಿತ್ರಾತ್ಮನ ಜೊತೆಯಲ್ಲಿ ಇಲ್ಲ. நீங்க நல்லவன்ட்டு ஆவியானோடு இல்ல. ಆತನ ಶಕ್ತಿ ನೀವು ಒಳ್ಳೆಯವರಂತ ಇಲ್ಲ. அவருடைய வல்லமை நல்லவன்ட்டு இல்ல. ನಿಮ್ಮ ಒಳಗಡೆ ಯಾವಾಗಲೂ ಕೆಟ್ಟದೇ ಇದೆ. இவனுக்குள்ள எப்போதும் தீமை தான் இருக்கிறது. ಆದ್ರೆ ஆனால் ದೇವರ ಕೃಪೆ ನಿಮ್ಮನ್ನು ಒಳ್ಳೆಯವರಾಗಿ தேவ ಮಾರ್ಪಡಿಸಿದೆ. கிருபை நல்லவனாய் மாற்றிருக்கிறது. ಯೇಸುವಿನ ರಕ್ತ ನಿಮ್ಮನ್ನು ತೊಳೆದಿದೆ. இயேசு ரத்தவனை கழுவி ಯೇಸುವಿನ ರಕ್ತ ನಿಮ್ಮನ್ನು ಶುದ್ಧೀಕರಿಸಿದೆ. இயேசு ரத்தவனை சுத்திகரித்திருக்கிறார். ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. தேவன் தெரிந்து கொண்டிருக்கிறார். ದೇವರ ಮಕ್ಕಳಾಗಿ ನೀವು ಮಾರ್ಪಡಿಸಿದ್ದಾರೆ. தேவ பிள்ளைகளாக ಮಾற்றிருக்கிறார். ಆಮೆನ್. ஆமென். ಹೆಚ್ಚಿನ ಅರ್ಥ ಆಗ್ತದೆ ನಾನು ಹೇಳ್ತಾ எத்தனை பேர் புரியுதா சொல்றேன். ನೀತಿವಂತರಾಗಿ ದೇವರು ನಮ್ಮನ್ನು ಇಟ್ಟಿದ್ದಾರೆ. நீதிமான தேவன் வைத்திருக்கிறார். ಸೋ ಬೈಬಲ್ ಅಲ್ಲಿ ಹೇಳಿರುವಂತ ಪ್ರತಿಯೊಂದು ಬ್ಲೆಸ್ಸಿಂಗ್ಸ್ ಗಳು ದೇವರು ನಿಮಗೆ ಇಟ್ಟಿರೋದು. ஓ பைபிளுக்கு சகல ஆசீர்வாதம் உனக்காக தான் வைத்திருக்கிறார். ಯೇಸು ಸ್ವಾಮಿ ಭೂಮಿಯಲ್ಲಿ ಇರಬೇಕಾದ್ರೆ இயேசு பூமியில் இருக்கும்போது ಏನ್ ಮಾಡಿದ್ರು? என்ன செஞ்சார்? ಬೈಬಲ್ ಹೇಳ್ತಾ ಇದೆ, பைபிள் சொல்லுகிறது ಗುಣಪಡಿಸುವಂತ ಶಕ್ತಿ ಆತನಲ್ಲಿ ಇತ್ತು ಅಂತ. சுகமாக்கும் வல்லமை அவருக்குள் ಆತ இருந்தது. ನಿಲ್ಲುವಂತ ಸ್ಥಳದಲ್ಲಿ ಆ ಶಕ್ತಿ ಹೊರಟು ಜನಗಳನ್ನ ஓ ಸೌಖ್ಯಪಡಿಸ್ತಾ அவர் இருக்கிற இடத்துல வல்லமை சென்று அவர் சுகமாக்கி கொண்டு ಆ ಸ್ಥಳದಲ್ಲಿ ಕೈ ಇಟ್ಟು ಪ್ರಾರ್ಥನೆ ಮಾಡ್ರಿ. அந்த கைவிட்டு ஜெபிக்கும். ಗುಣಪಡಿಸುವಂತ ಶಕ್ತಿ சுகமாக்கும் வல்லமை ನನ್ನ ಒಳಗಡೆ ಇದೆ. எனக்குள்ள இருக்கு. ನನ್ನ ಒಳಗಡೆ ಇದೆ. எனக்குள்ள இருக்கு. ಈಗ ನೋಡ್ರಿ, ದೇವರು இப்ப பாருங்க, தேவன் ಯೇಸು ಸ್ವಾಮಿ ಭೂಮಿನ ಬಿಟ್ಟು ಹೋಗ್ಬೇಕಾದ್ರೆ இயேசு பூமி விட்டு போக ಎಲ್ಲವನ್ನು ಹಾಗೆ ತೆಗೆದುಕೊಂಡು ಹೋಗ್ಲಿಲ್ಲ. எல்லாரும் கொண்டு போகல. ಬಟ್ ಎಲ್ಲವನ್ನು ಸಭೆಗೆ ರಿಲೀಸ್ ಮಾಡಿ எல்லா சபைக்கு விடுதலாக்கினார். ஆமென். ತನ್ನ ಶಕ್ತಿಯನ್ನ, அந்த வல்லமை, ಅಧಿಕಾರವನ್ನ, அதிகாரத்தை, ತನ್ನ ಮಹಿಮೆಯನ್ನ, தன் மகிமையை, ತನ್ನ ಕೃಪೆಯನ್ನ, தன் கிருபையை, ತನ್ನ தன் ಸಾನ್ನಿಧ್ಯವನ್ನ, பிரசன்னத்தை, ಎಲ್ಲವನ್ನ எல்லாவற்றையும் ದೇವರು ಸಭೆಗೆ ರಿಲೀಸ್ ಮಾಡಿ, சபைக்கு அவர் விடுதலாக்கினார். ಸಭೆಗೆ ರಿಲೀಸ್ சபைக்கு ಮಾಡಿ. அவர் விடுதலாக்கினார். ಯಾರಿಗೆ? யாருக்கு? ನಿಮಗೆ. உங்களுக்கு. ಬಟ್ ದೇವರು ಹೇಳ್ತಾ ಇದ್ದಾರೆ, தேவன் சொல்லுகிறார், ನೀನ್ ಏನ್ ಮಾಡ್ತಾ நீ ಇದೀಯ? என்ன செய்யற? ನಾನು ನಡೆದ ಹಾಗೆ ನೀನು ನಡಿಬೇಕು. நான் சொன்னபடி நடக்க. ಪೌಲನು ನಡೆದ ಹಾಗೆ ನೀನು நான் ನಡಿಬೇಕು. பவுல் நடந்தபடி ಪೇತ್ರ நடக்க. ನಡೆದ ಹಾಗೆ ನೀನು ನಡಿಬೇಕು. பேதுரு நடந்தபடி நடக்க. ಆದಿ ಸಭೆ ನಡೆದ ಹಾಗೆ ನೀನು ஆதி ನಡಿಬೇಕು. சபை நடந்தபடி நடக்க. ಆಮೆನ್. ஆமென். ಕೆಲವರನ್ನ ತೋರಿಸಿ ದೇವರು ಹೇಳ್ತಾ ಇದ್ದಾರೆ ನಿಮಗೆ, தேவன் சொல்லுவார், ಅವ್ರು ನಡೆದ ಹಾಗೆ ನೀನು ನಡಿಬೇಕು. அவர் நடக்கணும். ಹೀಗೆ ನೀನು ಜೀವಿಸಬೇಕು. இப்படி வாழணும். ನಿನ್ ಮುಖಾಂತರ ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ ನಾನು ಇಟ್ಕೊಂಡಿದ್ದೀನಿ. இவனுக்கு எப்படி எதிர்பார்ப்பு வைத்திருக்கிறார். ಆಮೆನ್. ஆமென். ಸೈತಾನನ ಕರದಿಂದ ಜನಗಳನ್ನ ಬಿಡಿಸಬೇಕಾಗಿದೆ. பிசாசன் கரத ஜனங்களை விடுதலாக்கணும். ಗಮನಿಸ್ರಿ, கவனிங்க. ದಯವಿಟ್ಟು ಹೇಳ್ತಾ ಇದ್ದೀನಿ, தயவு செய்து சொல்றேன், ಇದೊಂದು ಅಪಾಸ್ಟೋಲಿಕ್ ಮಿನಿಸ್ಟ್ರಿ ಇರುವಂತ ಕಾಲಿಂಗ್ ಆಗಿದೆ. ಇದು அப்போஸ்தலர் ಚರ್ಚ್ ಆಗಿದೆ. இந்த ஊழிய அப்போஸ்தலர் அழைப்புள்ள ಈ ஒரு ಸಭೆಯ சபை. ಕನೆಕ್ಷನ್ ಅಲ್ಲಿ ಯಾವಾಗಲೂ ನೀವು ಇರಬೇಕು. இந்த சபை தொடர்பில் எப்போது இருக்கணும். ಆಮೆನ್. ஆமென். ಇದನ್ನ ನಾಟಿರೋದು ದೇವರು. இத நட்டது தேவன். ಇದನ್ನ ನಾಟಿರೋದು ದೇವರು. இத ನಟ್ಟது தேவன். ಸೊ ಇದರಲ್ಲಿ ನಿಮ್ಮೊಬ್ಬರನ್ನ ನಾಟಿರೋದು ದೇವರು. இதுல ஒவ்வொருவங்கள தேவன் நடத்தி ಇಲ್ಲಿಂದ வைத்திருக்கிறார். ಕಿತ್ಕೊಂಡು ಹೋಗಿ ಕೆಲಸ ಮಾಡಬೇಡ್ರಿ. இதுல பிடுங்கி போய் வேலை செய்யாதீங்க. ಒಣಗೋಗ್ತೀರಾ, காய்ந்து போவீங்க. ಇದ್ರ ಜೊತೆ ಫೆಲೋಶಿಪ್ ಅಲ್ಲಿ ವರ್ಕ್ இதுல ஐக்கியமாயிருங்க. ಸೇವಕರ ಜೊತೆ ಫೆಲೋಶಿಪ್ ಅಲ್ಲಿ ஊழியக்காரರ ஐக்கியமாயிருங்க. ಲೀಡರ್ಸ್ ಗಳ ಜೊತೆ ಫೆಲೋಶಿಪ್ ಅಲ್ಲಿ ವರ್ಕ್ ಮಾಡ್ರಿ. ஓ லீடர்ஸ் ವಿಶ್ವಾಸಿಗಳ ಜೊತೆ ಫೆಲೋಶಿಪ್ ಅಲ್ಲಿ ವರ್ಕ್ ಮಾಡ್ರಿ. தொடர்பில் இருங்க. ಏನಾಗುತ್ತೆ? என்னாகும்? ಒಂದು ಅಂಬ್ರೆಲಾ ನಿಮಗೆ ಸಿಗುತ್ತೆ, ಪ್ರೊಟೆಕ್ಷನ್ ನಿಮಗೆ ಸಿಗುತ್ತೆ. ஒரு அம்ப்ரெலா, ஒரு பாதுகாப்பு கிடைக்கும். ಆಮೆನ್. ஆமென். ಒಂದು ಪ್ರೊಟೆಕ್ಷನ್ ನಿಮಗೆ ಸಿಗುತ್ತೆ. பாதுகாப்பு கிடைக்கும். ಶತ್ರು ಈಸಿಯಾಗಿ ನಿಮ್ಮನ್ನ ಮುಟ್ಲಿಕ್ಕೆ ಆಗೋದಿಲ್ಲ. பிசாசு ಸುಲಭ தொட முடியாது. ಬರೀ ಸಂಡೇ ಕ್ರಿಶ್ಚಿಯನ್ ಆಗ್ಬೇಡ್ರಿ. ஒரு ஞாயிற்றுக்கிழமை கிறிஸ்தவனா 2 இருக்காதீங்க. ಗಂಟೆ 1 hour 2 hours ಕೂತ್ಕೊಂಡು ಹೋಗುವಂತ ವಿಶ್ವಾಸಿಗಳು ಆಗ್ಬೇಡ್ರಿ. 2 மணி நேரம் உட்கார்ந்து போற விசுவாசி. ಅದಕ್ಕೆಲ್ಲ ದೇವರು ಎಂಡ್ ಟೈಮ್ ಅಲ್ಲಿ ನಿಮ್ಮನ್ನ ಆರಿಸಿಕೊಂಡಿರೋದು. ಅದಕ್ಕೆಲ್ಲ இந்த கடைசி காலத்தை தெரிந்து கொண்டது. ದೇವರು ತನ್ನ ಶಕ್ತಿಯನ್ನು ಪ್ರಕಟಪಡಿಸಲಿಕ್ಕೋಸ್ಕರ ಕಾಯ್ತಾ ಇದ್ದಾರೆ. தேவன் தன் வல்லமை வெளிப்படவே காத்திருக்கிறார். ಏಂಜಲ್ಸ್ ಗಳು ಕೈಯಲ್ಲಿ ರೆಡಿ ಆಗಿರುತ್ತಿರೋದನ್ನ ನೋಡ್ತಾ ಇದ್ದೀವಿ. தேவ தூதர்கள் ரெடியா வைத்து காத்துட்டு இருக்காங்க. ಕೆಲವೊಂದು ಸಿಲ್ವರ್ ಗಳು, ಡೈಮಂಡ್ ಗಳು, ಗೋಲ್ಡ್ಸ್ ಗಳು ರೆಡಿ ಆಗಿ ಇಟ್ಕೊಂಡಿರೋದನ್ನ ನಾನು ನೋಡ್ತಾ ಇದ್ದೀನಿ. ஓ வெள்ளியும் பொன்னும் டைமண்ட் வைத்து காத்திருக்காங்க. ಏಂಜಲ್ಸ್ ಗಳು ರೆಡಿ ಆಗಿದ್ದಾರೆ. தேவ தூதர்கள் ரெடியா இருக்காங்க. ನಿನಗೋಸ್ಕರನೇ ஓ இது உனக்காக ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ. கொடுக்க ஆயத்தமா இருக்காங்க. ಆಮೆನ್. ஆமென். ನಾವು ತೆಗೆದುಕೊಳ್ಳಿಕ್ಕೆ ಅದನ್ನ ರೆಡಿ ಆಗಿರಬೇಕಾಗಿದೆ. நாம் எடுத்துக்கொள்ள ஆயத்தமா இருக்கணும். ರೆಡಿ ಆಗಿರುವಂತ ವ್ಯಕ್ತಿಯಲ್ಲಿ, ரெடியா இருக்கிற மனிதர்கள், ರೆಡಿ ಆಗಿರುವಂತ ವ್ಯಕ್ತಿಯ ಮೇಲೆ, ரெடியா இருக்கிற மனிதர்கள் மீது ದೇವರಿಂದ ಕೊಡಲ್ಪಟ್ಟಿರುವಂತ ತೆಗೆದುಕೊಂಡು ಬಂದಿರುವಂತ ಏಂಜಲ್ಸ್ ಗಳು ನಿಮಗೆ ಆತನ ಅವರು ಕೊಡುವಂತವರಾಗಿದ್ದಾರೆ. தேவனுக்கு கொண்டு வந்த தேவதூதர் கொடுக்க அவர் ஆயத்தமா இருக்கிறாங்க. ವಾಕ್ಯವನ್ನು ಕೇಳ್ತಾ ಇರಬೇಕಾದ್ರೆ, வார்த்தை கேட்கும் பொழுது ನೀವು ಅದನ್ನ ತೆಗೆದುಕೊಳ್ಳ್ರಿ. நீங்க பெற்றுக்கொள்ளுங்க. ವಾಕ್ಯವನ್ನು ಕೇಳ್ತಾ ಇರಬೇಕಾದ್ರೆ, வார்த்தை கேட்கும் பொழுது ನೀವು ಅದನ್ನ ತೆಗೆದುಕೊಳ್ಳ್ರಿ. அதை பெற்றுக்கொள்ளுங்க. ದೇವರೇ ಇದೆಲ್ಲ ನನಗೆ ಬೇಕು, தேவன் எல்லாம் எனக்கு வேண்டும், ಎಲ್ಲ ನನಗೆ ಬೇಕಾಗಿದೆ, எல்லாம் எனக்கு வேண்டுமா இருக்கு. ಆಮೆನ್. ஆமென். ಪಟ್ಟಣಗಳನ್ನು ನಾನು ಬಿಡಿಸುವನಾಗಿ
ಬಿಡಿಸುವವನಾಗಿದ್ದೇನೆ. பட்டணங்களை விடுதலாக்க வேண்டும். ವಿಲೇಜ್ ನಾನು ಬಿಡಿಸುವವನಾಗಿದ್ದೇನೆ. கிராமங்களை விடுதலாக்க, ಸಿಟಿಯನ್ನು ನಾನು ಬಿಡಿಸುವವನಾಗಿದ್ದೇನೆ. பட்டணத்தை விடுதலாக்கணும். ನನ್ನ ಜನಗಳನ್ನು ನಾನು ಬಿಡಿಸುವವನಾಗಿದ್ದೇನೆ. க்ஷணத்தை நான் விடுதலாக்கணும். ನನ್ನ ಏರಿಯಾವನ್ನು ನಾನು என் ಬಿಡಿಸುವವನಾಗಿದ್ದೇನೆ. ஏரியாவை விடுதலாக்கணும். ನನ್ನ ದೇಶವನ್ನು ನಾನು என் ಬಿಡಿಸುವವನಾಗಿದ್ದೇನೆ. தேசத்தை ನನಗೆ விடுதலாக்கணும். ಬೇಕು ದೇವರೇ, எனக்கு வேண்டும். ನನಗೆ ಬೇಕು ದೇವರೇ, எனக்கு வேண்டும். ನನ್ನನ್ನು ಉಪಯೋಗಿಸು, என்னை பயன்படுத்து. ನನ್ನನ್ನು ಸಮರ್ಪಿಸ್ತಾ ಇದ್ದೀನಿ. அர்ப்பணிக்கிறேன்.